ನಮಸ್ಕಾರ ವೀಕ್ಷಕರೇ, ರಾಧಿಕಾ ಕುಮಾರಸ್ವಾಮಿ ಕನ್ನಡದ ಪ್ರಸಿದ್ಧ ನಟಿ, ನಿರ್ಮಾಪಕಿ ಮತ್ತು ಡ್ಯಾನ್ಸರ್. ಇಂತಹ ರಾಧಿಕಾ ಕುಮಾರಸ್ವಾಮಿ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ? ಇವರ ಜೀವನದ ಹಾದಿ ಹೇಗಿದೆ? ಇವರ ಮೊದಲ ಗಂಡ ಯಾರು? ಕುಮಾರಸ್ವಾಮಿ ಪರಿಚಯವಾಗಿದ್ದು ಹೇಗೆ? ಇನ್ನು ಈಡೇರದ ಇವರ ಆಸೆ ಯಾವುದು? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. 1986ರ ನವೆಂಬರ್ 12ರಂದು ಜನನ. ರಾಧಿಕಾ ಕುಮಾರಸ್ವಾಮಿ ಹುಟ್ಟಿದ್ದು 1986ರ ನವೆಂಬರ್ 12ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ. ತಂದೆ ದೇವರಾಜ್, ತಾಯಿ ಸುರೇಖಾ. ಈ ದಂಪತಿಯ ಇಬ್ಬರು ಮಕ್ಕಳಲ್ಲಿ ಎರಡನೆಯವರಾಗಿ ಜನಿಸಿದ್ರು ರಾಧಿಕಾ. ಇವರಿಗೆ ರವಿರಾಜ್ ಎಂಬ ಅಣ್ಣ ಇದ್ದಾರೆ. ಇವರದ್ದು ತುಳು ಭಾಷೆ ಮಾತನಾಡುವ ಕುಟುಂಬ. ಓದಿದ್ದು 9ನೇ ಕ್ಲಾಸ್ ವರೆಗೆ ಮಾತ್ರ. ರಾಧಿಕಾಗೆ ಚಿಕ್ಕ ವಯಸ್ಸಿನಲ್ಲಿ ಇರ್ತಾನೆ ಡ್ಯಾನ್ಸ್, ಆಕ್ಟಿಂಗ್ ಅಂದ್ರೆ ಅಚ್ಚುಮೆಚ್ಚು. ಮನೆಯಲ್ಲಿ ಕನ್ನಡಿ ಮುಂದೆ ನಿಂತು ಡ್ಯಾನ್ಸ್ ಮಾಡೋದು, ಆಕ್ಟ್ ಮಾಡೋದೆಲ್ಲ ಮಾಡ್ತಿದ್ರು. ಇವರು ಓದಿದ್ದು 9ನೇ ತರಗತಿವರೆಗೆ ಮಾತ್ರ. ಚಿಕ್ಕ ವಯಸ್ಸಲ್ಲೇ ಸಿನಿಮಾ, ಮದುವೆ ಅಂತ ಬ್ಯುಸಿ ಆಗಿದ್ರಿಂದ ಶಿಕ್ಷಣ ಅಲ್ಲಿಗೆ ನಿಲ್ಲುತ್ತೆ. 2000ನೇ ಇಸವಿಯಲ್ಲಿ ಸಿನಿಮಾ ಆಫರ್ ಮಂಗಳೂರಿನಿಂದ ಬೆಂಗಳೂರಿಗೆ ಶಿಫ್ಟ್. ರಾಧಿಕಾಗೆ ಮಾಲಶ್ರೀ, ಮಾಧುರಿ ದೀಕ್ಷಿತ್, ಶ್ರೀದೇವಿಯಂತೆ ನಟಿಸಬೇಕು, ಚಿತ್ರರಂಗಕ್ಕೆ ಎಂಟ್ರಿ ಆಗಬೇಕು ಅನ್ನೋ ಆಸೆ ಇತ್ತು. ಇದಕ್ಕೆ ತಾಯಿ ಸುರೇಖಾರ ಸಪೋರ್ಟ್ ಕೂಡ ಇತ್ತು. ಈ ನಡುವೆ ರೂಪತಾರ ಮ್ಯಾಗಜಿನ್ನಲ್ಲಿ ಗಣಪತಿ ಅನ್ನೋರು ಒಂದು ಫೋಟೋಶೂಟ್ ನಡೆಸುವಂತೆ ರಾಧಿಕಾಗೆ ಸಲಹೆ ಕೊಟ್ರು. ಅದರಂತೆ ಮಾಡರ್ನ್ ಡ್ರೆಸ್ಗಳನ್ನ ಹಾಕೊಂಡು ರಾಧಿಕಾ ಫೋಟೋಶೂಟ್ ಮಾಡಿದ್ರು. ಈ ಫೋಟೋಗಳನ್ನ ನೋಡಿದ ನಿರ್ದೇಶಕ ರಾಜ್ ಕಿಶೋರ್ ತಮ್ಮ ನೀಲಮೇಘ ಶ್ಯಾಮ ಸಿನಿಮಾಗೆ ಈಕೆಯೇ ಹೀರೋಯಿನ್ ಅಂತ ಡಿಸೈಡ್ ಆದ್ರು. ಸ್ಕ್ರೀನ್ ಟೆಸ್ಟ್ ಕೂಡ ತೆಗೆದುಕೊಳ್ಳಲಿಲ್ಲ. ಇದರ ಬೆನ್ನಲ್ಲೇ ಶಾಲೆ ಬಿಟ್ಟ ರಾಧಿಕಾ ನಾನಾ ಕನಸುಗಳನ್ನ ಹೊತ್ತು ಬೆಂಗಳೂರಿಗೆ ಬರ್ತಾರೆ. ನೀಲಮೇಘ ಶ್ಯಾಮ ಚಿತ್ರದಲ್ಲಿ ಸೃಜನ್ ಲೋಕೇಶ್ಗೆ ಜೋಡಿಯಾಗಿ ನಟಿಸುತ್ತಾರೆ. ರಾಧಿಕಾ ವಿಜಯರಾಘವೇಂದ್ರಗೆ ಜೋಡಿಯಾಗಿ ನಿನಗಾಗಿ ಸಿನಿಮಾದಲ್ಲಿ ನಟಿಸುವ ಆಫರ್ ಬಂತು. 2000ನೇ ಇಸವಿಯ ಕೊನೆಯಲ್ಲಿ ಮದುವೆ. ರಾಧಿಕಾ ಆಗಷ್ಟೇ ಕೆಲವೊಂದು ಸಿನಿಮಾ ಒಪ್ಪಿಕೊಂಡು ನಟಿಸೋಕೆ ಶುರು ಮಾಡಿದ ಸಮಯವದು. ಅಷ್ಟರಲ್ಲಿ ರಾಧಿಕಾರ ವೈಯಕ್ತಿಕ ಜೀವನದಲ್ಲಿ ದೊಡ್ಡ ಘಟನೆ ನಡೆಯುತ್ತೆ. 2000ನೇ ಇಸವಿಯಲ್ಲಿ ನವೆಂಬರ್ 26ನೇ ತಾರೀಕು ಮಂಗಳೂರು ಮೂಲದ ರತನ್ ಕುಮಾರ್ ಎಂಬುವವರ ಜೊತೆ ಮದುವೆಯಾಗುತ್ತೆ. ಆಗ ರಾಧಿಕಾಗೆ ಕೇವಲ 14 ವರ್ಷ, ಅಂದ್ರೆ ಬಾಲ್ಯ ವಿವಾಹವಾಗಿತ್ತು. ಆದ್ರೆ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ. ಅಂದಹಾಗೆ ರಾಧಿಕರನ್ನ ಸಿನಿಮಾ ಇಂಡಸ್ಟ್ರಿಗೆ ಪರಿಚಯಿಸಿದ್ದು ಅತ್ತೆ ಪ್ರೇಮ ಅಂತಾನು ಹೇಳಲಾಗುತ್ತೆ. 2002ರಲ್ಲಿ ಬೀದಿಗೆ ಬಂತು ಮನೆ ಜಗಳ. ಅದು 2002ರ ಏಪ್ರಿಲ್ ತಿಂಗಳು. ರಾಧಿಕಾ ನಟಿಸಿದ್ದ ನಿನಗಾಗಿ, ನೀಲಮೇಘ ಶ್ಯಾಮ ಸಿನಿಮಾಗಳು ರಿಲೀಸ್ ಆಗೋಕೆ ಕೆಲವೇ ದಿನಗಳು ಬಾಕಿ ಇತ್ತು. ಇಂತಹ ಟೈಮಲ್ಲೇ ಇವರ ದಾಂಪತ್ಯ ಜೀವನ ಬೀದಿಗೆ ಬಂತು. ಮದುವೆ ವಿಚಾರ ರಾಧಿಕಾರ ಸಿನಿಮಾ ಕೆರಿಯರ್ ಹಾಳು ಮಾಡುತ್ತೆ ಅನ್ಕೊಂಡು ತಂದೆ ದೇವರಾಜ್ ಮಗಳನ್ನ ಅಕ್ರಮವಾಗಿ ಬಂದಿಯಾಗಿ ಇಟ್ಕೊಂಡಿದ್ದಾರೆ ಅಂತ ಗಂಡ ರತನ್ ಕುಮಾರ್ ಆರೋಪಿಸಿದ್ರು. ಈ ಸಂಬಂಧ ಮಂಗಳೂರಿನ ಕೋರ್ಟ್ ಮೆಟ್ಟಿಲೇರಿದ್ರು. ಸರ್ಚ್ ವಾರೆಂಟ್ ಜಾರಿ ಮಾಡಿ ಕೋರ್ಟ್ ರಾಧಿಕಾರನ್ನ ಹುಡುಕಿ ಕೋರ್ಟ್ ಮುಂದೆ ಹಾಜರುಪಡಿಸಿ ಅಂತ ಪೊಲೀಸರಿಗೆ ಸೂಚನೆ ನೀಡುತ್ತೆ. ಅದರಂತೆ ಮಂಗಳೂರು ಪೊಲೀಸರು ರಾಧಿಕಾರನ್ನ ಅರಸಿ ಬೆಂಗಳೂರಿಗೆ ಹೊರಡ್ತಾರೆ. ಕೆಲವೇ ದಿನಗಳಲ್ಲಿ ಪೋಷಕರ ಜೊತೆ ಬೆಂಗಳೂರಿನ ಫ್ಯಾಮಿಲಿ ಕೋರ್ಟ್ನಲ್ಲಿ ಕಾಣಿಸಿಕೊಂಡ ರಾಧಿಕಾ ಸರ್ಚ್ ವಾರೆಂಟ್ಗೆ ತಡೆ ನೀಡುವಂತೆ ಮನವಿ ಮಾಡಿದ್ರು. ರಾಧಿಕಾರ ತಾಯಿ ಸುರೇಖಾ ಅಂತೂ ರತನ್ ಕುಮಾರ್ ಒತ್ತಾಯ ಪೂರ್ವಕವಾಗಿ ಮಗಳನ್ನ ಬಾಲ್ಯ ವಿವಾಹ ಮಾಡಿಕೊಂಡಿದ್ದಾನೆ, ಹೀಗಾಗಿ ಈ ಮದುವೆಯನ್ನ ರದ್ದುಗೊಳಿಸಬೇಕು ಅಂದ್ರು. ತಂದೆ ದೇವರಾಜ್ ಮಾತನಾಡಿ, ಕೆಲ ತಿಂಗಳ ಹಿಂದೆ ರತನ್ ಕುಮಾರ್ ತನ್ನ ಮಗಳನ್ನ ಸಾಯಿಸಲು ಯತ್ನಿಸಿದ್ದ, ಅಲ್ಲದೆ ಮುಂಬೈಗೆ ಬರುವಂತೆ ಪೀಡಿಸುತ್ತಿದ್ದ ಅಂದ್ರು. ಇದರ ಬೆನ್ನಲ್ಲೇ ಸರ್ಚ್ ವಾರೆಂಟ್ಗೆ ಫ್ಯಾಮಿಲಿ ಕೋರ್ಟ್ ತಡೆ ನೀಡುತ್ತೆ. ನಿನಗಾಗಿ ಚಿತ್ರದ ಮೂಲಕ ಜನರ ಮುಂದೆ ಬಳಿಕ ಸಾಲು ಸಾಲು ಸಿನಿಮಾಗಳಲ್ಲಿ ನಟನೆ ಮಾಡಿದ್ರು ರಾಧಿಕಾ ಮೊದಲು ಒಪ್ಪಿಕೊಂಡಿದ್ದ ನೀಲಮೇಘ ಶ್ಯಾಮ ರಿಲೀಸ್ ಆಗೋಕ್ಕೂ ಮೊದಲೇ ನಿನಗಾಗಿ ಸಿನಿಮಾ 2002ರ ಮೇನಲ್ಲಿ ರಿಲೀಸ್ ಆಯಿತು. ವಿಜಯರಾಘವೇಂದ್ರ ಮತ್ತು ರಾಧಿಕಾ ಜೋಡಿಗೆ ಜನರಿಂದ ಒಳ್ಳೆ ರೆಸ್ಪಾನ್ಸ್ ವ್ಯಕ್ತವಾಯಿತು. ಬಳಿಕ ನೀಲಮೇಘ ಶ್ಯಾಮ ರಿಲೀಸ್ ಆಯಿತು. ಆಮೇಲೆ ಪ್ರೇಮ ಕೈದಿ, ರೋಮಿಯೋ ಜೂಲಿಯೆಟ್ ಸಿನಿಮಾಗಳಲ್ಲಿ ರಾಧಿಕಾ ವಿಜಯರಾಘವೇಂದ್ರ ಜೋಡಿ ಮತ್ತೆ ಒಂದಾಯ್ತು. ಶಿವರಾಜ್ ಕುಮಾರ್ ಜೊತೆ ತವರಿಗೆ ಬಾ ತಂಗಿ ಚಿತ್ರದಲ್ಲಿ ನಟಿಸಿ ಪ್ರಸಿದ್ಧಿ ಪಡೆದ್ರು. ಹೀಗೆ 2002ರಲ್ಲಿ ಒಟ್ಟು 5 ಸಿನಿಮಾಗಳು ರಿಲೀಸ್ ಆದವು. ಹಾರ್ಟ್ ಅಟ್ಯಾಕ್ನಿಂದ ಗಂಡ ಸಾವು.
ಒಂದು ಕಡೆ ರಾಧಿಕಾರ ಸಿನಿಮಾಗಳು ರಿಲೀಸ್ ಆಗ್ತಿದ್ರೆ ಮತ್ತೊಂದು ಕಡೆ ಗಂಡ ತೀರಿಕೊಳ್ತಾರೆ. ರತನ್ ಕುಮಾರ್ 2002ರ ಆಗಸ್ಟ್ 27ರಂದು ಮಂಗಳೂರಿನಲ್ಲಿ ನಿಧನರಾಗ್ತಾರೆ. ಹಾರ್ಟ್ ಅಟ್ಯಾಕ್ನಿಂದ ಈ ಸಾವಾಗಿತ್ತು. ತಮಿಳು, ತೆಲುಗು ಚಿತ್ರರಂಗಕ್ಕೂ ಎಂಟ್ರಿ ಕೊಟ್ಟ ಕುಟ್ಟಿ ರಾಧಿಕಾ ತಮಿಳಿನಲ್ಲಿ ಪ್ರಸಿದ್ಧಿ ಹೊಂದುತ್ತಾರೆ. 2003ರಲ್ಲಿ ರಾಧಿಕಾರ 6 ಸಿನಿಮಾಗಳು ರಿಲೀಸ್ ಆದರೂ ಯಾವುದು ಅಷ್ಟರ ಮಟ್ಟಿಗೆ ಹಿಟ್ ಆಗಿಲ್ಲ. ಸಿನಿಮಾಗಳನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ತಾವು ಮಾಡಿದ ತಪ್ಪು ನಿರ್ಧಾರಗಳೇ ಇದಕ್ಕೆ ಕಾರಣ ಅಂತ ಬಳಿಕ ಹೇಳಿಕೊಂಡ್ರು. ಕನ್ನಡದಿಂದ ಆಫರ್ ಬರುವುದು ಕಡಿಮೆ ಆಯಿತು. ಇಂತಹ ಟೈಮಲ್ಲೇ ತಮಿಳು, ತೆಲುಗು ಸಿನಿಮಾಗಳ ಕಡೆ ಮುಖ ಮಾಡಿದ್ರು. ತಮಿಳಿನ ಮೊದಲ ಚಿತ್ರದಲ್ಲಿ ಶಾರ್ಟ್ ಡ್ರೆಸ್ಗಳನ್ನ ಹಾಕಿದ್ರಿಂದ ಕುಟ್ಟಿ ರಾಧಿಕಾ ಅಂತ ಪ್ರಸಿದ್ಧರಾದ್ರು. ಕುಟ್ಟಿ ಅಂದ್ರೆ ಚಿಕ್ಕವಳು ಅನ್ನೋ ಅರ್ಥ ಬರುತ್ತೆ. ಈ ನಡುವೆ ತಾಯಿ ಇಲ್ಲದ ತಬ್ಬಲಿ ಸಿನಿಮಾದಲ್ಲಿನ ಪಾತ್ರಕ್ಕೆ ಅತ್ಯುತ್ತಮ ನಟಿ ಅಂತ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಬಂತು. ನಂತರ ತಾವು ಆಕ್ಟ್ ಮಾಡಿದ್ದ ಅನಾಥರು ಸಿನಿಮಾದ ವಿತರಕ ಹಕ್ಕನ್ನ ಪಡೆದು ಸಿನಿಮಾ ಡಿಸ್ಟ್ರಿಬ್ಯೂಟರ್ ಆದ್ರು. 2006ರಲ್ಲಿ ಕುಮಾರಸ್ವಾಮಿ ಜೊತೆ ಮದುವೆ, ಒಬ್ಬಳು ಮಗಳು. 2010ರಲ್ಲಿ ವಿಚಾರ ಬೆಳಕಿಗೆ ಬರುತ್ತೆ. 2007ರವರೆಗೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ರಾಧಿಕಾ ಬಳಿಕ ಇದ್ದಕ್ಕಿದ್ದಂತೆ ನಟನೆಯಿಂದ ದೂರ ಉಳಿತಾರೆ. ಅದಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗಿದ್ದು 2010ರ ನವೆಂಬರ್ನಲ್ಲಿ. ಮಾಧ್ಯಮ ಒಂದರ ಮುಂದೆ ಬಂದ ರಾಧಿಕಾ, ಐ ಆಮ್ ಮಿಸಸ್ ರಾಧಿಕಾ ಕುಮಾರಸ್ವಾಮಿ, HD ಕುಮಾರಸ್ವಾಮಿಯನ್ನ ನಾನು 4 ವರ್ಷದ ಹಿಂದೇನೆ ಮದುವೆಯಾಗಿದ್ದೆ. ನಮಗೆ ಶಮಿಕಾ ಕೆ ಸ್ವಾಮಿ ಎಂಬ 1 ವರ್ಷದ ಮಗಳಿದ್ದಾಳೆ ಅಂದ್ಬಿಟ್ರು. ರಾಧಿಕಾ ಮತ್ತು ಕುಮಾರಸ್ವಾಮಿ ಮದುವೆ ವಿಚಾರ ಕೋಲಾಹಲ ಎಬ್ಬಿಸಿತು. ಮೂವರು ಒಟ್ಟಿಗಿರೋ ಫೋಟೋ ಮಾಧ್ಯಮಗಳಲ್ಲಿ ಹರಿದಾಡಿದ್ವು. ಈ ಟೈಮಲ್ಲಿ ಕುಮಾರಸ್ವಾಮಿ ಸಂಸದರಾಗಿದ್ರು. ಅವರನ್ನ ಕೇಳಿದ್ರೆ ಈಗ ಏನನ್ನು ಮಾತಾಡೋಲ್ಲ, ಟೈಮ್ ಬಂದಾಗ ಮಾತಾಡ್ತೀನಿ ಅಂದ್ರು. ಮತ್ತೊಂದು ಸಲ ಪ್ರತಿಕ್ರಿಯಿಸುವಾಗ ಇದು ಪರ್ಸನಲ್ ವಿಚಾರ, ಕುಟುಂಬಸ್ಥರ ಜೊತೆ ಕೂತು ಬಗೆಹರಿಸಿಕೊಳ್ತೇವೆ ಅಂದ್ರು. 2011ರಲ್ಲಿ ಕಾನೂನು ಸಂಕಷ್ಟದಿಂದ HDK ಪಾರಾಗ್ತಾರೆ. ಮೊದಲ ಹೆಂಡತಿ ಇದ್ರೂ ಕುಮಾರಸ್ವಾಮಿ 2ನೇ ಮದುವೆಯಾಗಿದ್ದು ಹೇಗೆ? ಇದು ಕಾನೂನಿಗೆ ವಿರುದ್ಧ ಅಲ್ವಾ ಅನ್ನೋ ಪ್ರಶ್ನೆ ಕೇಳಿತು. ಇದನ್ನೇ ಇಟ್ಕೊಂಡು ಬೆಂಗಳೂರಿನ ವಕೀಲರೊಬ್ಬರು 2011ರಲ್ಲಿ ಹೈಕೋರ್ಟ್ ಮೆಟ್ಟಿಲೇರ್ತಾರೆ. HDKಗೆ 7 ವರ್ಷ ಜೈಲು ಮತ್ತು ದಂಡ ಶಿಕ್ಷೆ ಆಗಬೇಕು, ಸಂಸದ ಸ್ಥಾನದಿಂದ ಅನರ್ಹ ಮಾಡಬೇಕು ಅಂತ ಮನವಿ ಮಾಡ್ತಾರೆ. ಆದರೆ ರಾಧಿಕಾಗೂ ಕುಮಾರಸ್ವಾಮಿಗೂ ಮದುವೆಯಾಗಿದೆ ಅನ್ನೋದನ್ನ ಸಾಬೀತುಪಡಿಸೋಕೆ ಅವರ ಬಳಿ ಸಾಕ್ಷಿ ಇರಲಿಲ್ಲ. ಇದೇ ವಿಚಾರವನ್ನ ಉಲ್ಲೇಖಿಸಿದ ಕೋರ್ಟ್ ಅರ್ಜಿಯನ್ನ ವಜಾ ಮಾಡುತ್ತೆ. ಈ ಮೂಲಕ HDK ಬಿಗ್ ರಿಲೀಫ್ ಆಗ್ತಾರೆ. ನಂತರ ರಾಧಿಕಾ ಹೆಸರಲ್ಲಿ ಕುಮಾರಸ್ವಾಮಿ ಅಕ್ರಮ ಆಸ್ತಿ ಮಾಡಿದ್ದಾರೆ ಅನ್ನೋ ಆರೋಪವು ಕೇಳಿ ಬರುತ್ತೆ. ಆದ್ರೆ ಅದು ಸಹ ಸಾಬೀತಾಗಿಲ್ಲ. ಕುಮಾರಸ್ವಾಮಿ ರಾಧಿಕಾ ಭೇಟಿಯಾಗಿದ್ದ ಹೇಗೆ? HDK ಬಗ್ಗೆ ರಾಧಿಕಾ ಹೇಳೋದೇನು ಅಂದ್ರೆ 2007ರ ಬಳಿಕ ಚಿತ್ರರಂಗದಿಂದ ದೂರ ಉಳಿದಿದ್ದ ರಾಧಿಕಾ ಕುಮಾರಸ್ವಾಮಿ 2012ರಲ್ಲಿ ಯಶ್ ನಟನೆಯ ಲಕ್ಕಿ ಸಿನಿಮಾವನ್ನ ನಿರ್ಮಾಣ ಮಾಡುವ ಮೂಲಕ ಮತ್ತೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಆಗ ಮಾಧ್ಯಮವೊಂದಕ್ಕೆ ಸಂದರ್ಶನ ಕೊಟ್ಟಿದ್ರು. ಈ ವೇಳೆ ಕುಮಾರಸ್ವಾಮಿ ನಿಮ್ಮ ಜೀವನದಲ್ಲಿ ಹೇಗೆ ಬಂದಿದ್ದು ಅಂತ ಕೇಳಿದ್ದಕ್ಕೆ, ದೇವರು ಹಣೆಯಲ್ಲಿ ಬರೆದು ಬಿಟ್ಟಿದ್ದಾನೆ, ಅದನ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಏನಂತ ಕರಿತೀರಿ ಅಂತ ಕೇಳಿದ್ದಕ್ಕೆ, ರೀ ಅಂತ ಕರಿತೀನಿ ಅಂದ್ರು. ಕುಮಾರಸ್ವಾಮಿ ಹೆಸರು ನಿಮ್ಮ ಬಾಯಲ್ಲಿ ಯಾಕೆ ಬರ್ತಿಲ್ಲ ಅಂತ ಕೇಳಿದ್ದಕ್ಕೆ, ಗಂಡನ ಹೆಸರು ಹೇಳಿದ್ರೆ ಆಯಸ್ಸು ಕಡಿಮೆ ಆಗತ್ತೆ ಅಂತಾರೆ, ಹೀಗಾಗಿ ಹೇಳಲ್ಲ ಅಂದ್ರು. ಸಾರ್ವಜನಿಕವಾಗಿ ಇಬ್ಬರು ಒಟ್ಟಿಗೆ ಕಾಣಿಸಿಕೊಳ್ಳಲೇಬೇಕೆ ಅಂತ ಕೇಳಿದ್ದಕ್ಕೆ, ಇನ್ನು ಅಂತಹ ಅವಕಾಶ ಸಿಕ್ಕಿಲ್ಲ, ಮುಂದೆ ಸಿಕ್ಕಿದ್ರೆ ನೋಡೋಣ ಅಂದ್ರು. ಅಂದ ಹಾಗೆ ರಾಜಕಾರಣಿಯಾಗಿರೋ ಕುಮಾರಸ್ವಾಮಿ ಸಿನಿಮಾ ನಿರ್ಮಾಪಕರು ಕೂಡ ಹೌದು. ಸೊ ಚಿತ್ರರಂಗವೇ ಇಬ್ಬರನ್ನ ಒಂದು ಮಾಡಿದೆ ಅನ್ಬಹುದು. ರಾಧಿಕಾ ಜೊತೆ 2012ರಲ್ಲಿ ಕುಮಾರಸ್ವಾಮಿ ಬರ್ತ್ಡೇಯನ್ನ ರಾಧಿಕಾ ತಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ಕೇಕ್ ತರಿಸಿ ಕಟ್ ಮಾಡಿಸಿದ್ರು. ಇದರ ಫೋಟೋ ವೈರಲ್ ಆದ್ವು. ಅಂದ ಹಾಗೆ ಪ್ರತಿ ವರ್ಷ ತಮ್ಮ ಬರ್ತ್ಡೇಗೆ ಕುಮಾರಸ್ವಾಮಿ ವಿಶ್ ಮಾಡ್ತಾರೆ ಅಂತ ರಾಧಿಕಾ ಹೇಳ್ಕೊಂಡಿದ್ದು. ಇದೇ 2013ರಿಂದ ಮತ್ತೆ ನಟನೆ. ಹಲವು ಸಿನಿಮಾ ನಟನೆಯಿಂದ ದೂರವಿದ್ದ ರಾಧಿಕಾ ಕುಮಾರಸ್ವಾಮಿ 2013ರಲ್ಲಿ ತೆರೆಕಂಡ ಸ್ವೀಟಿ ನನ್ನ ಜೋಡಿ ಸಿನಿಮಾ ಮೂಲಕ ಮತ್ತೆ ಆಕ್ಟಿಂಗ್ ಶುರು ಮಾಡಿದ್ರು. ಒಂದೊಂದೇ ಸಿನಿಮಾಗಳಲ್ಲಿ ನಟಿಸ್ತಾ ಹೋದ್ರು. ಸಾಯೋವರೆಗೆ HDK ಹೆಸರು ಜೊತೆಗಿರುತ್ತೆ. ರಾಧಿಕಾ ಮತ್ತು ಕುಮಾರಸ್ವಾಮಿ ಪರಸ್ಪರ ದೂರವಾಗಿದ್ದಾರೆ ಅನ್ನೋ ರೂಮರ್ ಹಲವು ಸಲ ಎದ್ದಿದೆ. 2014ರಲ್ಲಿ ಇದೇ ತರ ಗಾಳಿ ಸುದ್ದಿ ಹಬ್ಬಿದಾಗ ಪ್ರತಿಕ್ರಿಯಿಸಿದ್ದ ರಾಧಿಕಾ, ನಾವು ಖುಷಿಯಾಗಿರುವುದು ಕೆಲವರಿಗೆ ಇಷ್ಟವಿಲ್ಲ ಅನ್ಸುತ್ತೆ, ಅಂತವರು ಇಂತಹ ರೂಮರ್ ಹಬ್ಬಿಸ್ತಾರೆ. ಇವತ್ತಿಗೂ ಕುಮಾರಸ್ವಾಮಿ ಒಪ್ಪಿಗೆ ಸೂಚಿಸಿದ ಸಿನಿಮಾಗಳನ್ನೇ ನಾನು ಮಾಡೋದು ಅಂದ್ರು. 2016ರಲ್ಲಿ ರಾಧಿಕಾ ಮತ್ತು ಉದ್ಯಮಿ ವಿವೇಕ್ ರಾಜ್ ಒಟ್ಟಿಗಿದ್ದ ಫೋಟೋ ಒಂದು ವೈರಲ್ ಆಯಿತು. ಇಬ್ಬರು ಮದುವೆ ಆಗ್ತಾರೆ ಅನ್ನೋ ಮಾತು ಕೇಳಿ ಬಂತು. ಆಗ ಪ್ರತಿಕ್ರಿಯಿಸಿದ್ದ ರಾಧಿಕಾ, ಇನ್ನೊಂದು ಸಲ ಮದುವೆ ಆಗೋಕೆ
ನನಗೇನು ಹುಚ್ಚು ಹಿಡಿದಿಲ್ಲ ಅಂದ್ರು. ಮತ್ತೊಂದು ಸಂದರ್ಭದಲ್ಲಿ ಮಾತನಾಡುತ್ತಾ, ನಾನು ಸಾಯೋವರೆಗೂ ನನ್ನ ಹೆಸರಿನ ಜೊತೆ ಕುಮಾರಸ್ವಾಮಿ ಹೆಸರು ಸೇರಿಕೊಂಡಿರುತ್ತೆ, ನನ್ನನ್ನ ರಾಧಿಕಾ ಕುಮಾರಸ್ವಾಮಿ ಅಂತಾನೆ ಕರೆಯಿರಿ ಅಂದ್ರು. ಮದುವೆ ಬಳಿಕ ಚಿತ್ರರಂಗಕ್ಕೆ ರೀ ಎಂಟ್ರಿ ಕೊಟ್ಟಿದ್ದ ರಾಧಿಕಾ ಕುಮಾರಸ್ವಾಮಿಗೆ ಹೆಚ್ಚು ಆಫರ್ ಬರಲಿಲ್ಲ. ವರ್ಷಕ್ಕೆ ಒಂದು ಸಿನಿಮಾ ಸಿಗೋದು ಕಷ್ಟವಾಯಿತು. ಇದರ ಬೆನ್ನಲ್ಲೇ ಕಿರುತೆರೆಗೆ ಬರಲು ನಿರ್ಧರಿಸಿದ ರಾಧಿಕಾ 2017ರಲ್ಲಿ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾದ ಡ್ಯಾನ್ಸ್ ಜೂನಿಯರ್ ಸೀಸನ್ 2 ನ ಜಡ್ಜ್ ಆದ್ರು. ಅದರ ಜೊತೆಗೆ ನಟನೆ ಕೋರಿಯೋಗ್ರಾಫರ್ ಸಲ್ಮಾನ್ ಕೂಡ ಜಡ್ಜ್ ಆಗಿದ್ರು. 2018ರಲ್ಲಿ ಕುಮಾರಸ್ವಾಮಿ ಸಿಎಂ ಆದಾಗ ಸೋಷಿಯಲ್ ಮೀಡಿಯಾದಲ್ಲಿ ರಾಧಿಕಾ ಟ್ರೆಂಡಿಂಗ್ ನಲ್ಲಿದ್ರು. ನಂತರ ಬಿಜೆಪಿಯ ಕುಮಾರ್ ಬಂಗಾರಪ್ಪ ವಿರುದ್ಧ ವಾಗ್ದಾಳಿ ನಡೆಸುವ ಭರದಲ್ಲಿ ಅವರ ವೈಯಕ್ತಿಕ ವಿಚಾರವನ್ನ ಎತ್ತಿದ್ರು. ಕುಮಾರಸ್ವಾಮಿ ಆಗ ಸಿಟ್ಟಿಗೆದ್ದ ಕುಮಾರ್ ಬಂಗಾರಪ್ಪ, ಕುಮಾರಸ್ವಾಮಿ ಮೀಟೂನಲ್ಲಿ ಸಿಕ್ಕಾಕಿಕೊಳ್ಳುವ ಕೆಲಸ ಮಾಡಿದ್ದಾರೆ ಅಂದ್ರು. ಅಲ್ಲದೆ ರಾಧಿಕಾ ಕುಮಾರಸ್ವಾಮಿಯನ್ನ ಚುನಾವಣೆಗೆ ನಿಲ್ಲಿಸಿ ಅಂತಾನೂ ಹೇಳಿದ್ರು. ನಂತರ 2019ರಲ್ಲಿ ರಾಧಿಕಾರ ತಂದೆ ದೇವರಾಜ್ ನಿಧನರಾಗ್ತಾರೆ. 2021ರಲ್ಲಿ ಚೀಟಿಂಗ್ ಕೇಸ್ನಲ್ಲಿ ವಿಚಾರಣೆ ಆಗುತ್ತೆ. ರಾಧಿಕಾ ಯಾರು ಎಂದಿದ್ದ ಕುಮಾರಸ್ವಾಮಿ 2021ರಲ್ಲಿ ಚೀಟಿಂಗ್ ಕೇಸ್ ಒಂದರಲ್ಲಿ ಆರೋಪಿ ಯುವರಾಜ್ ಸ್ವಾಮಿ ಎಂಬಾತನಿಂದ ರಾಧಿಕಾ 75 ಲಕ್ಷ ಹಣ ಪಡೆದಿದ್ದಾರೆ ಅನ್ನೋ ಆರೋಪ ಕೇಳಿ ಬಂತು. ಈ ಹಿನ್ನೆಲೆ ಸಿಸಿಬಿ ಪೊಲೀಸರಿಂದ ವಿಚಾರಣೆಗೂ ಒಳಪಟ್ಟರು. ಈ ಟೈಮಲ್ಲಿ ರಾಧಿಕಾ ಬಗ್ಗೆ ಕುಮಾರಸ್ವಾಮಿಯನ್ನ ಕೇಳಿದ್ರೆ, ಯಾರಪ್ಪ ಅದು, ಅವರು ನನಗೆ ಗೊತ್ತಿಲ್ಲದವರ ಬಗ್ಗೆ ನಾನ್ಯಾಕೆ ಮಾತನಾಡಲಿ ಎಂದಿದ್ರು. ರಾಧಿಕಾ ಕುಮಾರಸ್ವಾಮಿ ಎಷ್ಟು ಶ್ರೀಮಂತೆ ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಕೆಲವೊಂದು ಸಂಸ್ಥೆಗಳು ಅಂದಾಜು ಮಾಡಿರೋ ಪ್ರಕಾರ ಇವರ ಬಳಿ 50 ಕೋಟಿಯಿಂದ 100 ಕೋಟಿವರೆಗೆ ಆಸ್ತಿ ಇದೆ. ಇಂತಹ ರಾಧಿಕಾ ಕುಮಾರಸ್ವಾಮಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಾಗಿನಿಂದ ನ್ಯಾಷನಲ್ ಅವಾರ್ಡ್ ಪಡೆಯಬೇಕು ಎಂಬ ಮಹದಾಸೆ ಇಟ್ಕೊಂಡಿದ್ದಾರೆ. ಆದರೆ ಇದುವರೆಗೆ ಅದು ಸಾಧ್ಯವಾಗಿಲ್ಲ. ಇದಿಷ್ಟು ರಾಧಿಕಾ ಕುಮಾರಸ್ವಾಮಿ ಜೀವನದ ಹಾದಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.